ಕುರ್ಚಿ ಸಂಘರ್ಷದ ಮಧ್ಯೆ ಸಂಪುಟ ಪುನರ್ರಚನೆ ಫಿಕ್ಸ್ ಆಯ್ತಾ? ಸಂಪುಟ ಪುನರ್ರಚನೆ ಆಗಬಹುದು ಅಂತ ಸಲೀಂ ಅಹಮದ್ ಹೇಳ್ತಾ ಇದ್ದಾರೆ. ಬಜೆಟ್ ಆದ ಮೇಲೆ ಸಂಪುಟ ಪುನರ್ರಚನೆ ಆಗಬಹುದು. 50% ಸಚಿವರನ್ನ ಬದಲಿಸಿ ಹೊಸಬರಿಗೆ ಅವಕಾಶ ನೀಡಬೇಕು. ದೆಹಲಿಯಲ್ಲಿ ಕಾಂಗ್ರೆಸ್ ಪರಿಷತ್ ಸದಸ್ಯ ಸಲೀಂ ಅಹಮದ್ ಈ ಹೇಳಿಕೆ ನೀಡಿದ್ದಾರೆ. ಈಗಿರುವ ಸಚಿವರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ ಕೊಡಬೇಕು, ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡಲ್ಲ ಅಂತ ಪರಿಷತ್ ಸದಸ್ಯ ಹೇಳಿದ್ದಾರೆ. ಹೈಕಮಾಂಡ್ ಲಕ್ಷ್ಮಣ ರೇಖೆ ಎಳೆದ್ಬಿಟ್ಟಿದೆ ಅಂತ ಕೂಡ ಸಲೀಂ ಅಹಮದ್ ಮಾತಾಡಿದ್ದಾರೆ. ವರಿಷ್ಠರು ಈಗಾಗಲೇ ಹೇಳಿದ್ವಿ, ಇವಾಗಲೂ ಕೂಡ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ರಚನೆ ಆಗಬೇಕು. ಹಲವಾರು ಮುಖಂಡರಿಗೆ ಪಕ್ಷ ಕಟ್ಟುವಲ್ಲಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಹಾಗೂ ಹೊಸಬರಿಗೆ ಮಂತ್ರಿ ಮಾಡಬೇಕಂತ ಒತ್ತಾಯ ಕೂಡ ನಾವು ಮಾಡಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಾರೆ. ಬಹುಶಃ ಆದಷ್ಟು ಬೇಗ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಬಜೆಟ್ ಕೂಡ ಶುರು ಆಗ್ತಾ ಇದೆ. ಬಹುಶಃ ಅದನ್ನು 6ನೇ ತಾರೀಕು ಆಗ್ಬೋದು ಅಂತ ಸೂಚನೆಗಳಿದೆ. ಆದರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಾವು ವರಿಷ್ಠರಿಗೆ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಂತ ನಾವು ಹೇಳಂತ ಬಯಸ್ತೀವಿ. ನಾಯಕತ್ವದ ಬಗ್ಗೆ ಯಾರು ಕೂಡ ಹೇಳಬಾರ್ದು, ಮಾತಾಡಬಾರ್ದು ಅಂತ ಈಗಾಗಲೇ ನಮ್ಮ ವರಿಷ್ಠರು ಹೇಳಿದ್ದಾರೆ. ಆ ವಿಚಾರವಾಗಿ ನಾವು ಯಾರು ಕೂಡ ಮಾತಾಡೋದಿಲ್ಲ. ನಮಗೆ ಲಕ್ಷ್ಮಣ ರೇಖೆ ಇದೆ, ಏನು ಮಾತಾಡಬೇಕು ಅಷ್ಟೇ ಮಾತಾಡೋಕೆ ಬಿಟ್ಟು ನಾಯಕತ್ವದ ಬಗ್ಗೆ ಮಾತಾಡುವಂತಹ ಯಾವುದೇ ಅಧಿಕಾರ ಯಾವುದೇ ಮುಖಂಡರಿಗೆ ಕೊಟ್ಟಿಲ್ಲ. ನಾನು ಹೇಳುವಲ್ಲೇ ಏನು ಹೇಳಿದ್ರೆ, ಹೌದು, ನಾವು ಈಗಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಆಗಬೇಕು. 50% ಹೊಸಬರಿಗೆ ಅವಕಾಶ ಸಿಗಬೇಕು. 50% ಒಳ್ಳೆ ಕೆಲಸ ಮಾಡಿದ್ದಾರೆ ಮಂತ್ರಿಗಳು, ಅವರಿಗೆ ಪಕ್ಷ ಸಂಘಟನೆಗೆ ಮುಂದೆ ಬರುವಂತಹ ಅಸೆಂಬ್ಲಿ ಎಲೆಕ್ಷನ್ಸ್ 2028ರಲ್ಲಿ ಬರುವಂತಹ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಅವ್ರನ್ನ ಬಳಸ್ಕೋಬೇಕು. ಯಾರು ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಕ್ಯಾಬಿನೆಟಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ನಾವು ವರಿಷ್ಠರು ಈಗಾಗಲೇ ಹೇಳಿದ್ವಿ, ಇವಾಗಲೂ ಕೂಡ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ರಚನೆ ಆಗಬೇಕು. ಹಲವಾರು ಮುಖಂಡರಿಗೆ ಪಕ್ಷ ಕಟ್ಟುವಲ್ಲಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಹಾಗೂ ಹೊಸಬರಿಗೆ ಮಂತ್ರಿ ಮಾಡಬೇಕಂತ ಒತ್ತಾಯ ಕೂಡ ನಾವು ಮಾಡಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ತೀರ್ಮಾನ ತಗೊಳ್ತಾರೆ. ಬಹುಶಃ ಆದಷ್ಟು ಬೇಗ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಬಜೆಟ್ ಕೂಡ ಶುರು ಆಗ್ತಾ ಇದೆ. ಬಹುಶಃ ಅದನ್ನು 6ನೇ ತಾರೀಕು ಆಗ್ಬೋದು ಅಂತ ಸೂಚನೆಗಳಿದೆ. ಆದರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಾವು ವರಿಷ್ಠರಿಗೆ ಹೇಳಿದ್ದೀವಿ, ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕಂತ ನಾವು ಹೇಳಂತ ಬಯಸ್ತೀವಿ. ನಾಯಕತ್ವದ ಬಗ್ಗೆ ಯಾರು ಕೂಡ ಹೇಳಬಾರ್ದು, ಮಾತಾಡಬಾರ್ದು ಅಂತ ಈಗಾಗಲೇ ನಮ್ಮ ವರಿಷ್ಠರು ಹೇಳಿದ್ದಾರೆ. ಆ ವಿಚಾರವಾಗಿ ನಾವು ಯಾರು ಕೂಡ ಮಾತಾಡೋದಿಲ್ಲ. ನಮಗೆ ಲಕ್ಷ್ಮಣ ರೇಖೆ ಇದೆ, ಏನು ಮಾತಾಡಬೇಕು ಅಷ್ಟೇ ಮಾತಾಡೋಕೆ ಬಿಟ್ಟು ನಾಯಕತ್ವದ ಬಗ್ಗೆ ಮಾತಾಡುವಂತಹ ಯಾವುದೇ ಅಧಿಕಾರ ಯಾವುದೇ ಮುಖಂಡರಿಗೆ ಕೊಟ್ಟಿಲ್ಲ. ನಾನು ಹೇಳುವಲ್ಲೇ ಏನು ಹೇಳಿದ್ರೆ, ಹೌದು, ನಾವು ಈಗಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಆಗಬೇಕು. 50% ಹೊಸಬರಿಗೆ ಅವಕಾಶ ಸಿಗಬೇಕು. 50% ಒಳ್ಳೆ ಕೆಲಸ ಮಾಡಿದ್ದಾರೆ ಮಂತ್ರಿಗಳು, ಅವರಿಗೆ ಪಕ್ಷ ಸಂಘಟನೆಗೆ ಮುಂದೆ ಬರುವಂತಹ ಅಸೆಂಬ್ಲಿ ಎಲೆಕ್ಷನ್ಸ್ 2028ರಲ್ಲಿ ಬರುವಂತಹ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಅವ್ರನ್ನ ಬಳಸ್ಕೋಬೇಕು. ಯಾರು ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಕ್ಯಾಬಿನೆಟಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.